ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಂತ ಪ್ರಿಪೇರ್ ಆದಂತಹ ವಿದ್ಯಾರ್ಥಿಗಳ ಕನಸು ಬಗ್ನಾಗಿರುವಂಥದ್ದು. ಅಂದರೆ ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ, ನೀಟ್ ಎಕ್ಸಾಮ್ ಇದು ಈ ಒಂದು ಪೇಪರ್ ಲೀಕ್ ಆಗಿರುವಂಥದ್ದು. ಹೀಗಾಗಿ ನೀಟ್ ಮಾಡಬೇಕು ಅನ್ನುವಂಥ ಒಂದು ಕೋರಿಕೆ ಇರಬಹುದು, ಮನವಿ ಈಗಾಗಲೇ ಬರ್ತಿರುವಂಥದ್ದು. ಮತ್ತೆ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಆಗಬೇಕಾ ಮಕ್ಕಳು ಅನ್ನುವಂಥ ಒಂದು ಕಡೆ ಆದರೆ, ತಮಿಳುನಾಡಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆ ನೀಟ್ ಪರವಾಗಿರಬಹುದು. ಜೊತೆಗೆ ಇವತ್ತು ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪಂಜಿನ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಅವನ್ನೇ ಮಾತಾಡಿಸ್ತಾ ಹೋಗೋಣ. ಏನೇನು ಸಮಸ್ಯೆ, ಏನು ಡಿಮ್ಯಾಂಡ್ ಮುಂದಿಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮುಂದೆ, ಏನು ಹೇಳ್ತೀರಾ ಸರ್? ಮೇಡಮ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೋದ ವರ್ಷವೂ ಸಹ ನೀಟ್ 2 ಸಲ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಅವಾಗೂ ಸಹ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಈ ವರ್ಷವೂ ಸಹ ಲೀಕ್ ಆಗಿದೆ. ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯಿಸ್ತೀವಿ ಅಂತಂದರೆ, ನೀಟನ್ನು ಕ್ಯಾನ್ಸಲ್ ಮಾಡಿ CET-ಯನ್ನು ಮತ್ತೆ ವಾಪಸ್ ತೊಗೊಂಬನ್ನಿ. ಮತ್ತು ಅನೇಕ ಜನ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲೇ ಇದ್ದಾರೆ, ಅವ್ರಿಗೂ ಸಹ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ CET-ಯನ್ನು ವಾಪಸ್ ತೊಗೊಳ್ಳಿ, ಮತ್ತು ಧರ್ಮೇಂದ್ರ ಪ್ರಧಾನ ಒಂದು ಏನು ಸ್ಥಾನ ಇದೆ ಅವ್ರನ್ನ ವಜಾಗೊಳಿಸಬೇಕು ಕೂಡಲೇ. ಮತ್ತು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಸಹ ಶಿಕ್ಷೆ ಆಗಬೇಕು ಅಂತ ನಮ್ಮ NSA ವತಿಯಿಂದ ನಾವು ಒತ್ತಾಯಿಸ್ತೀವಿ. ಓಕೆ, ಈಗ ತಮಿಳುನಾಡಲ್ಲಿ ವಿಜಯ್ ಅವರು CM ಆಗಿರೋದ್ರಿಂದ ಅಲ್ಲಿ ಕೂಡ ಬೆಳವಣಿಗೆಗಳು ಕಾಣ್ತಾ ಇದೆ. ನೀಟ್ ಎಕ್ಸಾಮ್ನ ಅಬಾಲಿಷನ್ ಮಾಡಬೇಕು ಅನ್ನುವಂಥದ್ದು ಅವರು ಆ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಹೌದು ಮೇಡಮ್, ಯಾಕೆಂತಂದರೆ ಪ್ರತಿ ಸಲನೂ NAT ಅನ್ನೋದು ಏನು ಟೆಸ್ಟಿಂಗ್ ಏಜೆನ್ಸಿ ಇದೆ, ಪ್ರತಿ ಸಲನೂ ಕ್ವಶನ್ ಲೀಕ್ ಮಾಡೋದಾಗಿರ್ಬೋದು, ಭಾಳಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಎಲ್ಲೋ ಒಂದು ಕಡೆ ಭಾಳಷ್ಟು ಸಂಖ್ಯೆಯಲ್ಲಿ ಅನ್ಯಾಯ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲಿ ಜಾಸ್ತಿ ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಜಾಸ್ತಿ ಇದೆ. ಆ ನಿಟ್ಟಿನಲ್ಲಿ ನಾವು CET-ಯನ್ನು ತಗೊಂಬಂದು ನಮ್ಮ ರಾಜ್ಯದಲ್ಲೂ ಸಹ ಅನೇಕ ಜನ ವಿದ್ಯಾರ್ಥಿಗಳು ಸಹ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ಲೀಕ್ ಏನಿದೆ ಅದನ್ನು ಸಹ ತಡೆಗಟ್ಟದಲ್ಲಿ ಅದರಿಂದ ಎಫೆಕ್ಟ್ ಆಗೋ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಿಂದ ಹೊರಬರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮೇಡಮ್. ಈ ಸೋರಿಕೆ ಆಗುವಂಥದ್ದು ಪ್ರಶ್ನೆ ಪತ್ರಿಕೆ ಇರಬಹುದು, ಮೊದಲಿಂದೇನಲ್ಲ, ಹಿಂದೆ ಕೂಡ ಆಗಿತ್ತು. ಸೊ ವಿದ್ಯಾರ್ಥಿಗಳು ಈ ಪರವಾಗಿ ಹಿಂದೆ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು, ಪದೇ ಪದೇ ಇದು ಹಾಗೆ ಜರುಗ್ತಾನೆ ಇದೆಯಲ್ವಾ? ಹೌದು ಮೇಡಮ್, ಈ ಕೂಡಲೇ ಈ ಮುಂಚೆನೂ ಹೇಳಿದಾಗ ಹೋದ ವರ್ಷವೂ ಸಹ 2 ಬಾರಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಭಾಳಷ್ಟು ಜನ ವಿದ್ಯಾರ್ಥಿಗಳು ತಮಗೆ ಗೊತ್ತಿದೆ ಭಾಳಷ್ಟು ಶ್ರಮವನ್ನು ಹಾಕಿರ್ತಾರೆ ನೀಟ್ ಪರೀಕ್ಷೆಯಲ್ಲಿ. ಯಾಕಂತಂದರೆ ಮೆಡಿಕಲ್ ಸೀಟು ಒಂದು ಪ್ರೈವೇಟ್ ಸಲ ನಾವು ಡೊನೇಷನ್ ಕೊಟ್ಟು ಹೋಗೋದೇ ಭಾಳಷ್ಟು ಹಣ ಖರ್ಚಾಗುತ್ತೆ. ಹಾಗಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ, ಅವ್ರಿಗೆ ಗೌರ್ಮೆಂಟ್ ಸೀಟ್ ಸಿಗಲಿ, ಅವ್ರಿಗೆ ಒಂದು ರಿಯಾಯಿತಿ ದರದಲ್ಲಿ ಸೀಟ್ ಸಿಗಬೇಕು ಅಂತ ವಿದ್ಯಾರ್ಥಿಗಳು ಅನೇಕ ಸಂದರ್ಭದಲ್ಲಿ ತ್ಯಾಗ ಬಲಿದಾನಗಳು ಕೊಟ್ಟು ಅವರು ವಿದ್ಯಾಭ್ಯಾಸನ ಮಾಡಿರ್ತಾರೆ. ಈ ಥರ ಸಂದರ್ಭದಲ್ಲಿ ಯಾರೋ ಬಂದು ಅವರ ಒಂದು ಏನು ಇರುತ್ತೆ ಅವರ ಒಂದು ಹಕ್ಕುಗಳನ್ನ ಕಿತ್ಕೊಂಡಾಗ ಎಲ್ಲರಿಗೂ ತೊಂದರೆ ಆಗುತ್ತೆ, ಮತ್ತು ವಿದ್ಯಾರ್ಥಿಗಳು ಭಾಳ ನೋವಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಇದೆಲ್ಲ ತಡೆಗಟ್ಟೋದಕ್ಕೆ CET ತಂದರೆ ಭಾಳ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆ. ಸರ್, ಈಗ ಮನೆಯಲ್ಲಿ ತಂದೆ ತಾಯಿನ ಯಾವ ರೀತಿ ಎದುರಿಸ್ತಾರೆ ಮಕ್ಕಳು ಅಂತ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ಟೂಡೆಂಟ್ಸ್ ಹಗಲು ರಾತ್ರಿ ಸ್ಟಡಿ ಮಾಡೋದಾಗಲಿ, ನೀಟ್ ಎಕ್ಸಾಮ್ ಅಂತ ಬರೆದಾಗ ಎಷ್ಟೋ ವಿದ್ಯಾರ್ಥಿಗಳು ರಾತ್ರಿ ದುಡಿದು ಅವ್ರ ತಂದೆ ತಾಯಿ ಕಷ್ಟಪಟ್ಟು ಎಕ್ಸಾಮ್ ಫೀಸ್ ಕಟ್ಟಿ ಥರ ಮಾಡ್ತಾರೆ. ಈಗ ಒಂದು ಚುನಾವಣೆ ಮಾಡಿದಾಗ ತಮ್ಗೆ ಗೊತ್ತಿದೆ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ತರೋದಕ್ಕೆ ಇವರು ಎಷ್ಟು ಖರ್ಚು ಮಾಡ್ತಾರೆ. ಅದೇ ಥರ ಯಾಕೆ ಇವರು ವಿದ್ಯಾರ್ಥಿ ಎಕ್ಸಾಮಲ್ಲಿ ಅಷ್ಟು ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡೋದಿಲ್ಲ ಅಂತ ನಮ್ಮ ಪ್ರಶ್ನೆ. ಈಗ ಎಜುಕೇಷನ್ ಮಿನಿಸ್ಟರು ಕೂಡಲೇ ಇದಕ್ಕೆ ಉತ್ತರ ಕೊಡಬೇಕು. ವಿದ್ಯಾರ್ಥಿಗಳದ್ದು ಒಂದೇ ಡಿಮ್ಯಾಂಡ್ ಇರೋದು, ದೇ ವಾಂಟ್ ಅಕೌಂಟಬಿಲಿಟಿ. ಅದಕ್ಕೆ ಯಾರು ಕಾರಣ ಇದ್ದಾರಲ್ಲ ಇದಕ್ಕೆ ಏನು ಉತ್ತರ ಕೊಡ್ತಾರಂತ ನಾವು ಕಾಯ್ತಾಯಿದ್ವಿ. ಅದಕ್ಕೆ ತಕ್ಕಕ್ಕೆ NSA ವತಿಯಿಂದ ಇಡೀ ಭಾರತದಲ್ಲಿ ತಾವು ನೋಡಿದಂಗೆ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ. ಒಂದು ಡಿಮ್ಯಾಂಡ್, ಯಾರು ಅಕೌಂಟಬಿಲಿಟಿ ಇದ್ದಾರೆ, ಇದರ ಹಿಂದೆ ಯಾರ ಕೈವಾಡ ಇದೆ, ಒಂದು ಪೇಪರ್ ಲೀಕ್ ಆಗೋಕ್ಕೆ ಎಷ್ಟು ಯಾರ್ಯಾರ್ದು ಪೊಲಿಟಿಕಲಿ ಈಗ ಇಂಡಿಯಾ ಟುಡೇ ಆಗಲಿ ನ್ಯೂಸ್ NDTVಯಲ್ಲಿ ನೋಡಿದಾಗೆ BJPದು ಕೈವಾಡ ಇದೆ. ಇದಕ್ಕೆ ಏನು ಉತ್ತರ ಕೊಡ್ತಾರೆ? ನಮ್ಮ MP-ಗಳು 24 ಎಷ್ಟೋ MP-ಗಳು ಇದ್ದಾರೆ ಕರ್ನಾಟಕದಲ್ಲಿ, ಅವರು ಇದಕ್ಕೆ ಉತ್ತರ ಕೊಡಬೇಕು. ಕೂಡಲೇ ರಾಜೀನಾಮೆ ಎಜುಕೇಷನ್ ಮಿನಿಸ್ಟರ್ ಕೊಡಬೇಕಂತ ಒತ್ತಾಯ. ಈಗ ಪೇಪರ್ ಲೀಕ್ ಹಿಂದೆ ಯಾರು ಕೈವಾಡ ಇದೆ ಅನಿಸುತ್ತೆ, ಇದರಿಂದ ಲಾಭಗಳೇನು? ಮೇಡಮ್, ಇವಾಗ ನೀವು ಕೇಳಿದ್ರಿ ಲಾಸ್ಟ್ ಇಯರು ಸಹ ಪೇಪರ್ ಲೀಕ್ ಆಗಿತ್ತು, ಇವಾಗೂ ಆಗ್ತಾ ಇದೆ ಅಂತ. ನಾನೇನು ಹೇಳೋದಂದರೆ, ಇದನ್ನು ನಾನು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀನಿ. ಮತ್ತು ಇವ್ರನ್ನ ಗಲ್ಲಿಗೆ ಹಾಕಬೇಕು. ಇವಾಗೇನು ಬುಲ್ಡೋಸರ್ ಸಾಕ ಅಂತ ಇವ್ರು ಎಲ್ಲ ಕಡೆ ಮಾಡ್ತಿದ್ದಾರಲ್ಲ, ಇವಾಗ ಯಾರೋ ಒಬ್ಬನ ಕೊಲೆ ಮಾಡಿದ್ರೆ ಗಲ್ಲಿಗೆ ಹಾಕ್ತಾರೆ. ಇವತ್ತು 22 ಲಕ್ಷ ಜನ ವಿದ್ಯಾರ್ಥಿಗಳು ಜೀವ ಮತ್ತು ಅವ್ರನ್ನ ನಂಬ್ಕೊಂಡಿರುವ ಮನೆಯವ್ರ ಜೀವಗಳು, ಕೋಟ್ಯಾಂತರ ಜನದ ಜೀವ ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರೆ. ಇಂಥ ಕೋಟ್ಯಾಂತರ ಜನ ಜೀವನ ಉಳಿಸ್ಬೇಕಂದ್ರೆ ಇಂಥವ್ರನ್ನ ನಡು ರೋಡಲ್ಲಿ ನಿಲ್ಲಿಸಿ ಗಲ್ಲಿಗೆ ಹಾಕಬೇಕು. ಗಲ್ಲಿಗೆ ಹಾಕಿದಾಗ ಭಯ ಬರುತ್ತೆ. ನೆಕ್ಸ್ಟು ಮತ್ತೆ ಇದೆಲ್ಲ ಕಂಟಿನ್ಯೂ ಆಗೋಲ್ಲ. ಯಾವುದೇ ಇರಲಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಪವರ್ಫುಲ್ ವ್ಯಕ್ತಿ ಆಗಿರಲಿ, ಅಂಥವ್ರನ್ನ ಏನಿದೆ ಸರ್ಕಾರದಿಂದ ಕಠಿಣ ಕ್ರಮ ತಂದು ಅವ್ರ ಮೇಲೆ ಏನು ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳು ನಡೆದಿರೋ ಥರ ಕಾಪಾಡಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು. ಇದೆಷ್ಟು ವಿದ್ಯಾರ್ಥಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.